ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ ಈ ದಿವ್ಯ ಪಯಣಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯ ಯೋಗ ತಿಳಿದುಕೊಳ್ಳೋಣ. ಇಲ್ಲಿ ಶ್ರೀಕೃಷ್ಣನು ಜೀವನ, ಕರ್ತವ್ಯ ಮತ್ತು ಮುಕ್ತಿಯ ಶಾಶ್ವತ ಸತ್ಯಗಳನ್ನು ಅನಾವರಣಗೊಳಿಸುತ್ತಾನೆ. ದೃಶ್ಯವು ಕುರುಕ್ಷೇತ್ರದ ವಿಶಾಲವಾದ ಯುದ್ಧಭೂಮಿಯಲ್ಲಿದೆ. ಧರ್ಮದ ಭವಿಷ್ಯವನ್ನು ನಿರ್ಧರಿಸುವ ಯುದ್ಧಕ್ಕಾಗಿ 2 ಬೃಹತ್ ಸೈನ್ಯಗಳು ಮುಖಾಮುಖಿಯಾಗಿ ನಿಂತಿವೆ. ಈ ಮಹಾನ್ ಉದ್ವಿಗ್ನತೆಯ ನಡುವೆ ಆ ಕಾಲದ ಶ್ರೇಷ್ಠ ಯೋಧನಾದ ಅರ್ಜುನನು ದುಃಖ ಮತ್ತು ಗೊಂದಲದಿಂದ ಕುಸಿದು ಬೀಳುತ್ತಾನೆ. ಈ ಅಧ್ಯಾಯವೇ ಗೀತೆಯ ಬೋಧನೆಗಳ ನಿಜವಾದ ಆರಂಭ. ಇಲ್ಲಿ ದೈವಿಕ ಸಾರಥಿಯಾದ ಶ್ರೀಕೃಷ್ಣನು ಕೇವಲ ಸ್ನೇಹಿತನಾಗಿಯಲ್ಲ, ಬದಲಾಗಿ ಮನುಕುಲದ ಶಾಶ್ವತ ಗುರುವಿನಂತೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ಅರ್ಜುನನು ಯುದ್ಧಭೂಮಿಯತ್ತ ನೋಡುತ್ತಾನೆ. ಅವನ ಕಣ್ಣುಗಳಿಗೆ ಕಾಣಿಸಿದ್ದು ಪಿತಾಮಹ ಭೀಷ್ಮರು, ಅವನ ಪ್ರೀತಿಯ ಗುರುದ್ರೋಣರು, ಸಹೋದರರು, ಚಿಕ್ಕಪ್ಪಂದಿರು, ಸ್ನೇಹಿತರು ಅವರೆಲ್ಲರೂ ಹೋರಾಡಲು ಸಿದ್ಧರಾಗಿದ್ದರು. ಅವನ ಹೃದಯ ನಡುಗುತ್ತದೆ, ಕೈಯಲ್ಲಿದ್ದ ಬಿಲ್ಲು ಜಾರುತ್ತದೆ, ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗುತ್ತದೆ. ಅವನು ಕೃಷ್ಣನ ಮುಂದೆ ಅಳುತ್ತಾನೆ. ಕೃಷ್ಣ, ನನ್ನ ಸ್ವಂತ ಕುಟುಂಬ, ನನ್ನ ಗುರುಗಳು, ನನ್ನ ಪ್ರೀತಿಪಾತ್ರರ ವಿರುದ್ಧ ನಾನು ಹೇಗೆ ಹೋರಾಡಲಿ? ಈ ಯುದ್ಧವನ್ನು ನಾನು ಗೆದ್ದರೂ, ನಾನು ಪ್ರೀತಿಸುವವರೇ ನಾಶವಾದರೆ ಆ ಗೆಲುವಿನಲ್ಲಿ ಯಾವ ಸಂತೋಷ ಉಳಿದಿರುತ್ತದೆ? ರಕ್ತಸಿಕ್ತವಾದ ರಾಜ್ಯವನ್ನು ಆಳುವುದಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದು ನನಗೆ ಉತ್ತಮ. ಒಂದು ಕಾಲದಲ್ಲಿ ಅಜೇಯನಾಗಿದ್ದ ಅರ್ಜುನ ಈಗ ಕುಸಿದು ಕುಳಿತಿದ್ದಾನೆ. ಅವನು 2 ಕರ್ತವ್ಯಗಳ ನಡುವೆ ಕಳೆದು ಹೋಗಿದ್ದಾನೆ. ಒಬ್ಬ ಯೋಧನಾಗಿ ಧರ್ಮವನ್ನು ರಕ್ಷಿಸುವ ಕರ್ತವ್ಯ ಮತ್ತು ತನ್ನ ಕುಟುಂಬದ ಮೇಲಿನ ಪ್ರೀತಿ. ಈ ಆಂತರಿಕ ಸಂಘರ್ಷ ಸ್ನೇಹಿತರೆ ಕೇವಲ ಅರ್ಜುನನದ್ದಲ್ಲ, ಅದು ನಮ್ಮದೂ ಕೂಡ. ನಾವೆಲ್ಲರೂ ಸರಿಯಾದುದರ ಬಗ್ಗೆ ಗೊಂದಲಕ್ಕೊಳಗಾದಾಗ, ಅಸಹಾಯಕರಾದಾಗ ಇದೇ ರೀತಿಯ ಅನುಭವವನ್ನು ಎದುರಿಸುತ್ತೇವೆ. ಹಾಗೆಯೇ ಅರ್ಜುನನು ಶರಣಾಗುತ್ತಾನೆ. ಅವನು ಕೃಷ್ಣನಿಗೆ ಹೇಳುತ್ತಾನೆ, ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯ, ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡು. ಯಾವುದು ನಿಜವಾಗಿಯೂ ಸರಿ ಎನ್ನುವ ದಾರಿಯನ್ನು ನನಗೆ ತೋರಿಸು. ಈಗ ಗೀತೆಯ ಮಹಾನ್ ಬೋಧನೆಗಳು ಪ್ರಾರಂಭವಾಗುತ್ತವೆ. ಕೃಷ್ಣನು ಅರ್ಜುನನನ್ನು ಸಹಾನುಭೂತಿಯಿಂದ ನೋಡುತ್ತಾನೆ. ಅವನ ಮೊದಲು ಮಾತುಗಳು ಒಂದೇ ಸಮಯದಲ್ಲಿ ಸಿಡಿಲಿನಂತೆ ಕಠೋರ ಮತ್ತು ಮುಲಾಮಿನಂತೆ ಹಿತವಾಗಿವೆ. ಅವನು ಹೇಳುತ್ತಾನೆ, ಯಾರಿಗಾಗಿ ಶೋಕಿಸಬಾರದೋ ಅವರಿಗಾಗಿ ನೀನು ಶೋಕಿಸುತ್ತಿದ್ದೀಯಾ? ಜ್ಞಾನಿಗಳು ಬದುಕಿರುವವರಿಗಾಗಲಿ ಅಥವಾ ಸತ್ತವರಿಗಾಗಲಿ ದುಃಖಿಸುವುದಿಲ್ಲ. ಕೃಷ್ಣನು ನಾವು ಆಗಾಗ್ಗೆ ಮರೆಯುವ ಸತ್ಯವನ್ನು ಅರ್ಜುನನಿಗೆ ನೆನಪಿಸುತ್ತಾನೆ. ದೇಹವು ನಾಶವಾಗುವಂಥದ್ದು, ಆತ್ಮವು ಶಾಶ್ವತವಾದದ್ದು. ಸಾವು ಅಂತ್ಯವಲ್ಲ, ಅದು ಕೇವಲ ಬಟ್ಟೆ ಬದಲಾಯಿಸಿದಂತೆ. ಹೇಗೆ ಒಬ್ಬ ವ್ಯಕ್ತಿಯು ಹಳೆಯ ಹರಿದ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ, ಹಾಗೆಯೇ ಆತ್ಮವು ಹಳೆಯ ದೇಹವನ್ನು ತೊರೆದು ಹೊಸ ದೇಹವನ್ನು ಪ್ರವೇಶಿಸುತ್ತದೆ. ಈ ಆತ್ಮವು ಹುಟ್ಟಿಲ್ಲದ, ಶಾಶ್ವತವಾದ, ನಾಶವಿಲ್ಲದ ಆಯುಧವೂ ಇದನ್ನು ಕತ್ತರಿಸಲಾರದು. ಬೆಂಕಿಯು ಸುಡಲಾರದು, ನೀರು ಒದ್ದೆ ಮಾಡಲಾರದು, ಗಾಳಿಯು ಒಣಗಿಸಲಾರದು. ಈ ಮಾತುಗಳು ಕೇವಲ ತತ್ವಶಾಸ್ತ್ರವಲ್ಲ, ಅವು ಭಯಕ್ಕೆ ಔಷಧಿ. ನಾವು ಸಾವನ್ನು ಮೀರಿದ ಶಾಶ್ವತ ಜೀವಿಗಳು ಎಂಬ ಅರಿವಿನೊಂದಿಗೆ ಬದುಕಿದರೆ ನಮ್ಮ ಜೀವನ ಎಷ್ಟು ನಿರ್ಭಯವಾಗಬಹುದು ಎಂದು ಕಲ್ಪಿಸಿಕೊಳ್ಳಿ. ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಹಾಗಾದರೆ ಈ ದೌರ್ಬಲ್ಯಕ್ಕೆ ಶರಣಾಗಬೇಡ, ಎದ್ದೇಳು ಓ ಅರ್ಜುನ. ಆದರೂ ಅರ್ಜುನನಿಗೆ ಇನ್ನೂ ಗೊಂದಲವಿದೆ. ಅವನು ಕೇಳುತ್ತಾನೆ, ಆತ್ಮವು ಶಾಶ್ವತವಾಗಿದ್ದರೂ ನನ್ನ ಸಂಬಂಧಿಕರನ್ನು ಕೊಲ್ಲುವುದು ಹೇಗೆ ಧರ್ಮಸಮ್ಮತವಾಗುತ್ತದೆ? ಇಲ್ಲಿ ಕೃಷ್ಣನು ಧರ್ಮ ಅಂದರೆ ನ್ಯಾಯಯುತ ಕರ್ತವ್ಯದ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾನೆ. ಅವನು ಅರ್ಜುನನಿಗೆ ನೆನಪಿಸುತ್ತಾನೆ, ಒಬ್ಬ ಕ್ಷತ್ರಿಯನಾಗಿ ನ್ಯಾಯವನ್ನು ರಕ್ಷಿಸುವುದು ಅವನ ಕರ್ತವ್ಯ. ಮಮಕಾರದಿಂದ ಯುದ್ಧವನ್ನು ತ್ಯಜಿಸುವುದು ಅಪಮಾನಕರ. ಸ್ವಾರ್ಥದ ಉದ್ದೇಶಗಳಿಲ್ಲದೆ ಕರ್ತವ್ಯವನ್ನು ನಿರ್ವಹಿಸಬೇಕು. ಕೃಷ್ಣನು ವಿವರಿಸುತ್ತಾನೆ, ಒಬ್ಬ ಯೋಧನಿಗೆ ಧರ್ಮಯುದ್ಧಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ನೀನು ಹೋರಾಡಿ ಮಡಿದರೆ ಸ್ವರ್ಗವನ್ನು ಪಡೆಯುವೆ, ಗೆದ್ದರೆ ಭೂಮಿಯನ್ನು ಆಳುವೆ. ಆದ್ದರಿಂದ ಸ್ಥಿರವಾದ ಮನಸ್ಸಿನಿಂದ ಎದ್ದೇಳು. ಆದರೆ ನಂತರ ಅತ್ಯಂತ ಆಳವಾದ ಬೋಧನೆ ಬರುತ್ತದೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನಗೆ ನಿನ್ನ ಕರ್ತವ್ಯವನ್ನು ನಿರ್ವಹಿಸಲು ಮಾತ್ರ ಅಧಿಕಾರವಿದೆ, ಆದರೆ
ಅದರ ಫಲಗಳ ಮೇಲೆ ನಿನಗೆ ಅಧಿಕಾರವಿಲ್ಲ. ಫಲಗಳ ಕಾರಣ ನೀನೆಂದು ಎಂದಿಗೂ ಭಾವಿಸಬೇಡ. ಹಾಗೆಯೇ ಕರ್ತವ್ಯದಿಂದ ವಿಮುಖನಾಗಬೇಡ. ಇದು ಅದರ ಶುದ್ಧ ರೂಪದಲ್ಲಿ ಕರ್ಮಯೋಗ. ಯಾವುದೇ ಬಾಂಧವ್ಯವಿಲ್ಲದೆ ಕಾರ್ಯನಿರ್ವಹಿಸುವುದು, ಪ್ರತಿಯೊಂದು ಕ್ರಿಯೆಯನ್ನು ಪರಮಸತ್ಯಕ್ಕೆ ಅರ್ಪಿಸುವುದು. ಯೋಚಿಸಿ ನೋಡಿ, ನಮ್ಮ ಹೆಚ್ಚಿನ ದುಃಖವು ಫಲಿತಾಂಶಗಳಿಗೆ ಅಂಟಿಕೊಳ್ಳುವುದರಿಂದ ಬರುತ್ತದೆ ಅಲ್ಲವೇ? ನಾವು ಪ್ರತಿಫಲ, ಮನ್ನಣೆ ಅಥವಾ ಫಲಿತಾಂಶಗಳನ್ನು ನಿರೀಕ್ಷಿಸಿ ಕೆಲಸ ಮಾಡಿದಾಗ ನಾವು ನಿರಾಶೆಯನ್ನು ಆಹ್ವಾನಿಸುತ್ತೇವೆ. ಆದರೆ ನಾವು ಫಲಿತಾಂಶಗಳಿಂದ ಬೇರ್ಪಟ್ಟು ನಮ್ಮ ಕೆಲಸವನ್ನು ಒಂದು ಅರ್ಪಣೆಯಾಗಿ ಮಾಡಿದಾಗ ನಾವು ಆಂತರಿಕ ಶಾಂತಿಯನ್ನು ಪಡೆಯುತ್ತೇವೆ. ಸಮತ್ವಂ ಯೋಗ ಉಚ್ಯತೆ. ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಮನಾಗಿರು. ಅರ್ಜುನ, ಮನಸ್ಸಿನ ಇಂತಹ ಸಮತೆಯನ್ನೇ ಯೋಗ ಎಂದು ಕರೆಯಲಾಗುತ್ತದೆ. ಇದು ಉದಾಸೀನತೆಯಲ್ಲ, ಇದು ಆಂತರಿಕ ಸಮತೋಲನ. ಯಶಸ್ಸು ಬಂದಾಗ ನಾವು ಅಹಂಕಾರಿಗಳಾಗುವುದಿಲ್ಲ. ವೈಫಲ್ಯ ಬಂದಾಗ ನಾವು ಕುಸಿದು ಬೀಳುವುದೂ ಇಲ್ಲ. ನಾವು ಎರಡನ್ನೂ ದೈವಿ ಲೀಲೆಯ ಭಾಗವೆಂದು ಸ್ವೀಕರಿಸುತ್ತೇವೆ. ಕೃಷ್ಣನು ಜ್ಞಾನಿ ವ್ಯಕ್ತಿಯನ್ನು ಸಮುದ್ರಕ್ಕೆ ಹೋಲಿಸುತ್ತಾನೆ. ನದಿಗಳು ಹರಿದು ಬಂದನು ವಿಶಾಲ ಮತ್ತು ಸ್ಥಿರವಾಗಿರುವ ಸಮುದ್ರ. ಆಸೆಗಳು ಮತ್ತು ಸವಾಲುಗಳು ಬರುತ್ತವೆ, ಆದರೆ ಯೋಗಿಯು ಆತ್ಮದಲ್ಲಿ ನೆಲೆಸಿ ಶಾಂತವಾಗಿರುತ್ತಾನೆ. ಆಳವಾಗಿ ಕೇಳುತ್ತಿದ್ದ ಅರ್ಜುನನಿಗೆ ನಿಧಾನವಾಗಿ ಸ್ಪಷ್ಟತೆ ಮೂಡಲು ಪ್ರಾರಂಭವಾಗುತ್ತದೆ. ಜ್ಞಾನಿಗಳು ಸುಖ ಅಥವಾ ದುಃಖದಿಂದ ವಿಚಲಿತರಾಗುವುದಿಲ್ಲ. ಅವರು ಚಿನ್ನ ಮತ್ತು ಧೂಳು, ಸ್ನೇಹಿತ ಮತ್ತು ಶತ್ರುವನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾರೆ. ಅವರ ಸಂತೋಷವು ಹೊರಗಿನ ಪ್ರಪಂಚದಿಂದಲ್ಲ, ಒಳಗಿನಿಂದ ಬರುತ್ತದೆ. ಕೃಷ್ಣನು ವಿವರಿಸುತ್ತಾನೆ, ಒಬ್ಬನು ಆಸೆಗಳನ್ನು ನಿಯಂತ್ರಿಸಿದಾಗ, ಮನಸ್ಸು ವಿಚಲಿತವಾಗದಿದ್ದಾಗ, ಇಂದ್ರಿಯಗಳನ್ನು ಹತ್ತಿಕ್ಕಿದಾಗ ಅಂತಹ ವ್ಯಕ್ತಿಯು ಶಾಂತಿಯನ್ನು ಪಡೆಯುತ್ತಾನೆ. ಅವನು ಈ ಅಧ್ಯಾಯವನ್ನು ಸ್ಥಿತಪ್ರಜ್ಞ, ಅಂದರೆ ಸ್ಥಿರವಾದ ಜ್ಞಾನವನ್ನು ಹೊಂದಿದ ವ್ಯಕ್ತಿಯ ದೃಷ್ಟಿಕೋನದಿಂದ ಮುಕ್ತಾಯಗೊಳಿಸುತ್ತಾನೆ. ಯಾರು ಎಲ್ಲ ಸ್ವಾರ್ಥದ ಆಸೆಗಳನ್ನು ತ್ಯಜಿಸುತ್ತಾರೋ, ಯಾರು ಹಂಬಲದಿಂದ ಮುಕ್ತರಾಗಿ ಬದುಕುತ್ತಾರೋ, ಯಾರು ತಮ್ಮ ಆತ್ಮದಲ್ಲೇ ಸಂತೃಪ್ತರಾಗಿರುತ್ತಾರೋ ಅಂತಹ ವ್ಯಕ್ತಿಯು ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ. ಇದೇ ಯೋಗದ ಗುರಿ: ಸ್ವಾತಂತ್ರ್ಯ, ಸಮತೋಲನ ಮತ್ತು ಶಾಶ್ವತ ಆತ್ಮದೊಂದಿಗೆ ಒಂದಾಗುವುದು. ಹೀಗೆ ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗ ಮುಕ್ತಾಯಗೊಳ್ಳುತ್ತದೆ. ಅಧ್ಯಾಯದ ಆರಂಭದಲ್ಲಿ ಅರ್ಜುನನು ದುಃಖದಲ್ಲಿ ಕಳೆದು ಹೋಗಿ ಹೋರಾಡಲು ಇಷ್ಟಪಡದ ಸ್ಥಿತಿಯಲ್ಲಿದ್ದನು. ಆದರೆ ಕೊನೆಯಲ್ಲಿ ಕೃಷ್ಣನು ಅವನಿಗೆ ಅಸ್ತಿತ್ವದ ಅತ್ಯುನ್ನತ ಸತ್ಯಗಳನ್ನು ನೀಡಿದ್ದಾನೆ. ಆತ್ಮವು ಶಾಶ್ವತ. ಬಾಂಧವ್ಯವಿಲ್ಲದೆ ಕರ್ತವ್ಯವನ್ನು ನಿರ್ವಹಿಸಬೇಕು. ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಮಚಿತ್ತತೆಯೇ ಯೋಗದ ಸಂಕೇತ. ಜ್ಞಾನಿಗಳು ಆಸೆ ಮತ್ತು ಭಯದಿಂದ ಮುಕ್ತರಾಗಿ ಆಂತರಿಕ ಸ್ವಾತಂತ್ರ್ಯದಲ್ಲಿ ಬದುಕುತ್ತಾರೆ. ಈ ಜ್ಞಾನವು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ಇದು ನಮ್ಮೆಲ್ಲರಿಗೂ. ನಮ್ಮ ದೈನಂದಿನ ಹೋರಾಟಗಳಲ್ಲಿ ನಾವು ಕುಸಿದು ಹೋದಾಗ, ಆತಂಕಕ್ಕೊಳಗಾದಾಗ ಅಥವಾ ದಾರಿ ತಪ್ಪಿದಾಗ ಕೃಷ್ಣನ ಧ್ವನಿ ಇನ್ನೂ ನಮಗೆ ಕರೆಯುತ್ತದೆ. ನಿನ್ನ ಕರ್ತವ್ಯವನ್ನು ಮಾಡು, ಫಲಿತಾಂಶಗಳಿಂದ ನಿರ್ಲಿಪ್ತನಾಗಿರು, ನಿನ್ನೊಳಗೆ ಶಾಂತಿಯನ್ನು ಕಂಡುಕೋ, ಏಕೆಂದರೆ ನೀನು ಶಾಶ್ವತ. ಈ ಜ್ಞಾನವನ್ನು ನಮ್ಮ ಹೃದಯದಲ್ಲಿ ಹೊತ್ತು ನಾವು ಸಮತೋಲನ ಮತ್ತು ಭಕ್ತಿಯಿಂದ ಕರ್ಮಯೋಗದ ಹಾದಿಯಲ್ಲಿ ನಡೆಯೋಣ. ಭಗವದ್ಗೀತೆಯ 2ನೇ ಅಧ್ಯಾಯದ ಈ ಅನ್ವೇಷಣೆಯಲ್ಲಿ ಭಾಗಿಯಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಾವು 3ನೇ ಅಧ್ಯಾಯ ಕರ್ಮಯೋಗದೊಂದಿಗೆ ಮುಂದುವರಿಯೋಣ. ಅಲ್ಲಿ ಕೃಷ್ಣನು ನಿಸ್ವಾರ್ಥ ಕ್ರಿಯೆಯ ರಹಸ್ಯವನ್ನು ಇನ್ನಷ್ಟು ಆಳವಾಗಿ ವಿವರಿಸುತ್ತಾನೆ. ಅಲ್ಲಿಯವರೆಗೆ ನೀವು ಸ್ಥಿರವಾಗಿ, ನಿರ್ಭಯವಾಗಿ ಮತ್ತು ಶಾಂತಿಯಿಂದ ಇರಿ.